ಯಲಹಂಕದ ಅಟ್ಟೂರಿನಲ್ಲಿ ಫೋರ್ತ್ ಫೇಸ್ ಅಲ್ಲಿ ಯಾದಗಿರಿಯಿಂದ ಬಟ್ಟೆಪಾಡಿಗಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ಜಿಪ್ಟೋದಲ್ಲಿ ಕೆಲಸ ಮಾಡ್ತಾನೆ ಹುಡುಗ. 4 ಗಂಟೆ ರಾತ್ರಿಗೆ ಸರ್ವಿಸ್ ಮಾಡ್ಲಿಕ್ಕೆ ಹೋದಾಗ ಈ ಹಿಂದಿ ವಾಲಗಳು, ಉತ್ತರ ಭಾರತದ ಹಿಂದಿ ವಾಲಗಳು ಈ ಹುಡುಗನಿಗೆ ಅವಾಚ್ಯ ಶಬ್ದಗಳಿಂದ ಹಿಂದಿಯಲ್ಲಿ ಬೈದು ಇಲ್ಲಿಗೆ ಹಲ್ಲೆ ಮಾಡಿ ಇವನ ಮೇಲೆ ದಾಳಿ ಮಾಡಿರುವಂತದ್ದು. ತಕ್ಷಣ ನಮ್ಮ ಯುವ ಘಟಕದ ರಕ್ಷಿತ್ ಹೋದವಾಗ ಪೊಲೀಸವರು ರಕ್ಷಿತ್ ಮತ್ತೆ ಇವ್ರ ಮೇಲೆ ಹಲ್ಲೆ ಮಾಡಿ ಹಿಂದಿಯವರಿಗೆ ಸಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಈಗ ಜಯಂತ್ ಮತ್ತೆ ಅವರೆಲ್ಲ ತಂಡ ಇಲ್ಲಿ ಬಂದು ನಾವು ಶಿವರಾಜ್ ಗೌಡರೆಲ್ಲ ಬಂದಾದ್ಮೇಲೆ ಆ ಹಿಂದಿಯವ್ರನ್ನ ಅರೆಸ್ಟ್ ಮಾಡಿಸುವಂತ ಕೆಲಸ ಆಗಿದೆ. ನಾವು ಏನ್ ಹೇಳ್ತಾ ಇದ್ದೀವಿ, ಬೆಂಗಳೂರು ನಗರ ಕನ್ನಡಿಗರಿಗಾಗಿ ಕೆಂಪೇಗೌಡರು ಬಂದಿರುವಂತದ್ದು. ಬೆಂಗಳೂರು ನಗರದಲ್ಲಿ ದಿನನಿತ್ಯ ಕನ್ನಡಿಗರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ನಡೀತಾ ಇದೆ. ಮಾನ್ಯ ಗೃಹ ಮಂತ್ರಿಗಳೇ, ಎಚ್ಚೆತ್ತುಕೊಳ್ಳಿ. ಪರಭಾಷಿಕರ ಮೇಲೆ ನಿರಂತರ ಪರಭಾಷಿಕರು ನಮ್ಮ ಮೇಲೆ ದಾಳಿ ಮಾಡ್ತಾ ಇರೋದನ್ನ ಖಂಡಿಸಿ. ಬೇರೆಯವರಿಂದ ನಮ್ಗೆ ಅನ್ಯಾಯ ಆಗ್ತಾ ಇಲ್ಲ. ನಮ್ಗೆ ಅನ್ಯಾಯ ಆಗ್ತಾ ಇರೋದೇ ಈ ಹೊರ ರಾಜ್ಯದಿಂದ ಬಂದಿರಲ್ಲ. ಕನ್ನಡದ ಕಾವೇರಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರಲ್ಲ, ಇವ್ರನ್ನ ನಾವು ಯಾವತ್ತೂ ತಡೆಯೋಕ್ಕಾಗಲ್ಲ. ಈವಾಗಲೇ ನಾವು ಹೋರಾಟವನ್ನು ಹಮ್ಮಿಕೋಬೇಕಾಗತ್ತೆ. ಬೆಂಗಳೂರು ಬಿಟ್ಟು ತೊಲಗಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ದಿನನಿತ್ಯ ಬಸ್ಗಳಲ್ಲಿ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ, ಪೊಲೀಸರ ಮೇಲೆ ದಾಳಿ ನಡೀತಾ ಇದೆ, ಐಟಿ-ಬಿಟಿಗಳಲ್ಲಿ ಕನ್ನಡಿಗರ ಮೇಲೆ ದಾಳಿ ನಡೀತಾ ಇದೆ. ಎಚ್ಚೆತ್ತುಕೊಳ್ಳಿ ನಮ್ಮ ಪೊಲೀಸ್ ಅಧಿಕಾರಿಗಳು. ಈ ಕೂಡಲೇ ಇಂಥ ಯಾರು ದುಷ್ಟರು ಇದ್ದಾರೆ ಅವ್ರನ್ನ ಒಳಗಡೆ ಹಾಕುವಂತ ಕೆಲಸ ಮಾಡಿ. ಕನ್ನಡಿಗರು ಹೊಟ್ಟೆಪಾಡಿಗಾಗಿ ಈ ರೀತಿ ಬೆಳಿಗ್ಗೆ 4 ಗಂಟೆಗೆ ಯಾರು ಕೆಲಸ ಮಾಡ್ತಾರ್ರಿ? ಯಾದಗಿರಿಯಿಂದ ಅಲ್ಲಿ ಅಲ್ಲಿಂದ ಹೊಟ್ಟೆಪಾಡಿಗಾಗಿ ಜೀವನ ಮಾಡಲಿಕ್ಕೆ, ತಂದೆ ತಾಯಿಯ ಸೇವೆ ಮಾಡಲಿಕ್ಕೆ ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ಲ? ಊರು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ. ಎಲ್ಲೇ ಕನ್ನಡದ ಹುಡುಗರ ಮೇಲೆ ದಾಳಿ ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೈನಿಕರ ಪಡೆ ಅವ್ರ ಮೇಲೆ ಮತ್ತೆ ದಾಳಿ ಮಾಡಬೇಕಾಗುತ್ತೆ. ಅದಕ್ಕೂ ಮುಂಚೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಹಂಗೆಲ್ಲ ಬೈಬೇಡ್ರಮ್ಮ, ಕರೆಕ್ಟಾಗಿ ಮಾತಾಡೋಣ, ಹಿಂದಿ ಮಾತಾಡೋದು ಇಲ್ಲ, ನಾನು ಕನ್ನಡ ಅಷ್ಟೇ ಬರೋದು ಅಂತ ಅಂದವನೆ. ಎಲ್ಲ ಹಿಡ್ಕೊಂಡು ಮಾತಾಡ್ತೀವಿ. ಪ್ರಶ್ನೆ ಮಾಡಕ್ ಬಂದವನೇ, ಏನಕ್ಕೆ ನೀನ್ ಬಂದಿದೆ ಬೋಳಿ ಮಗನೆ ಅಂತ ಹೇಳಿ ಕತ್ತುಬಂಡಿ ಕೈ ಹಾಕಿ ಪೊಲೀಸರು ಅವನ್ನ ಒಳಗಡೆ ಕರ್ಕೊಂಡು ಕೂರಿಸಿಬಿಟ್ಟು ಹೊಡೆದಿರೋದು. ಶಾಪುರ್ ಅಂತ ಎಷ್ಟು ಗಂಟೆ ರಾತ್ರಿ ಆಗಿದ್ದು? 4:40 ಮಾರ್ನಿಂಗ್ ಬೆಳಿಗ್ಗೆ 4:40. ಇವರೆಲ್ಲ ಹೆಂಗ್ ಒಟ್ಟಾಗಿದ್ದಾರೆ ರಾತ್ರಿ 4:40? ಗೊತ್ತಿಲ್ಲ ಸರ್, ಅವರ ಫುಲ್ ಟೈಟ್ ಫುಲ್ ಬರ್ತಾ ಇದ್ರು ಆ ಕಡೆ. ಹಿಂದಿಗೆ ಏನೋ ಮಾತಾಡ್ತಾರೆ, ಅವ್ನು ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಹಿಂದಿ ಬರಲ್ಲ, ಕನ್ನಡ ಏನೋ ಇದ್ರೆ ಹೇಳ್ರಿ ಅಂತಂದರೆ ಚಲಾಟ್ ಮಾತಾಡ್ಸೋದು ಫ್ರೆಂಡ್ಸೋದು ಅಂತೇಳಿ ಚಲಾಟ ಅಂತಂದ್ರೆ ನಾನು ಹಿಂದಿಗೆ ಏನಕ್ಕೆ ಬಿಟ್ರಾ, ಏನಕ್ಕೆ ಬಿಟ್ಟರೆ ಕನ್ನಡ ಮಾತಾಡಿ, ನಾನು ಹಿಂದಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಟೋಪಿ ಎಲ್ಲ ಇಟ್ಕೊಂಡು ಎಲ್ಲ ಇರ್ತಾರೆ. ಅದೇ ಸಿ ಕ್ಯಾಮ್ರಾ ಇದೆ ಸರ್, ಅದೇ ಚೆಕ್ ಮಾಡ್ಬೋದು. ಹೋಗೋದು ಎಲ್ಲ ಹೋಗೋಕ್ಕೂ ಬೇಕಂತಂದ್ರೆ 4 ಜನ ಹುಡುಗಿದ್ರು. ಒಂದು ಹುಡುಗಿ ಆಗಲೇ ಅವ್ನು ಬಿಡ್ಸ್ಕೊಂಡು ಕರ್ಕೊಂಡಿದ್ರು. ಆಮೇಲೆ ನಾನು ಪೊಲೀಸರಿಗೆ ಫೋನ್ ಮಾಡಿದೆ, ಸರ್ ಹಿಂಗೆಲ್ಲ ಮಾಡ್ತಾವ್ರೆ ಬನ್ನಿ ಸರ್ ಅಂತ. ಆಮೇಲೆ ಪೊಲೀಸರು ಬಂದಮೇಲೆ ಈ ಅಣ್ಣಗೆ ಫೋನ್ ಮಾಡಿದೆ, ಅಣ್ಣ ನನಗೆ ಹಿಂಗೆ ಭಯ ಆಗ್ತೈತೆ, ಹಿಂಗೆಲ್ಲ ಮಾಡ್ತಾವ್ರೆ ಬಾರೋಣ. ಈ ಅಣ್ಣನ ಬಂದು ಆಮೇಲೆ ಈ ಅಣ್ಣ ಕೇಳ್ತಾ ಇದ್ದೆ, ಈ ಕಡೆ ಸಂದಿಗೆ ಹೋಗ್ತಾ ಇದ್ರು ಅವರು. ಹೋಗ್ಕೊಂಡು ಈ ಅಣ್ಣ ಕೇಳ್ತಾ ಯಾಕೇನಾಯ್ತು ಏನು ಅಂತ. ಆಮೇಲೆ ಈ ಅಣ್ಣಗೆ ಹೆಂಗೆ ಬೈತಾ ಇದ್ರು. ನಾನು ಏನಕ್ಕೆ ಬೈತಾರೆ, ನಾನು ಹೋದ್ರೆ ನಂಗೆ ಅಲ್ಲೇ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಹೊಡಿದ್ರು. ಇದು ಯಾರಂತ ಗೊತ್ತಿಲ್ಲ, ಗಂಡ್ಮಕ್ಳು ಇದ್ದಂಗೆ ಬಂದು ಇಡೀ ಹೊಡೆದ್ರು. ಹೊಡೆದ್ಮೇಲೆ ವಯಸ್ಸಣ್ಣವ್ರು ಬಂದಾದ್ಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ರಿ ಅಂತ ನಾವಿಲ್ಲಿ ಬಂದ್ವಿ. ಇದು ಯಾರು ಕರೆಕ್ಟಾಗಿ ಏನೇನು ಹೇಳಿ ನಮಗೆ ಉಲ್ಟಾ ಮಾತಾಡ್ತೀವಿ. ಅದಕ್ಕೆ ನಾನು ಜಾಸ್ತಿ ಪೇನ್ ಆಗಿತ್ತು. ಅವನವರೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ MLC ಹಾಕ್ಸ್ಕೊಂಡು ನಾವು ಅಲ್ಲಿಗೆ ಹೋದ್ವಿ ಜಾಗಕ್ಕೆ, ನಂಗೆ ಎಲ್ಲಿ ಹೊಡಿದ್ರು ಅಲ್ಲೇ. ಅವರೆಲ್ಲ ಅಲ್ಲಿಂದ ಹೋಗೋಕೆ ರೆಡಿ ಆಗಿದ್ರು. ರೆಡಿ ಆಗ್ತಿದ್ದಂಗೆ ನಾವು ಈ ಅಣ್ಣ ಪರಿಚಯ ನನಗೆ ರಕ್ಷಿತ್ ಅಣ್ಣ ಅಂತ, ರಕ್ಷಣಾ ವೇದಿಕೆ ಅನ್ನೋ ನಂಬರ್. ಈ ಅಣ್ಣ ಫೋನ್ ಮಾಡಿ ಕರ್ಸಿದ್ದು, ಅಣ್ಣ ಹಿಂಗೆ ಆಗೈತೆ, ನಿಮಗೆಲ್ಲ ಬರ್ತೀನಿರಪ್ಪ ಅಂತ ಸುಮ್ಮನೆ ಬಂದು ಅಲ್ಲಿ ನಿಂತಿದ್ದ. ಅಲ್ಲಿ ನಿಂತಂಗೆ ವಯಸ್ಸಳವ್ರು ಬಂದು ಇದ್ದಿದ್ದಂಗೆ ನಮ್ಗೆ ಈ ಅಣ್ಣನಿಗೆ ಇನ್ನೂ ಕೆಲವೊಬ್ಬರಿಗೆ ಈ ಅಣ್ಣನ ಹೆಂಗ ಎಳ್ದಾಡ್ಕೊಂಡ್ಬಿಟ್ಟು ಕರ್ಕೊಂಡು ಪೊಲೀಸ್ ಜಿಪ್ಪಲ್ಲಿ ಹಚ್ಕೊಂಡ್ಬಿಟ್ಟು ಬಂದರು. ಈ ಅಣ್ಣ ಹೇಳ್ತು, ನಾನು ಮಾತಾಡ್ತಿದ್ದು, ನಾನು ಏನಿಲ್ಲ ಸುಮ್ಮನೆ ಇದ್ದೆ ಅಂತ. ಅಂದರೆ ಏನು ಕೇಳಾರ್ದಂಗೆ ಈ ಅಣ್ಣನ ಆ ಕಡೆ ಈ ಕಡೆ ಎಳ್ದಾಡಿ ಈ ಅಣ್ಣ ಏನು ಕೇಳ್ದಾಗಿ ಆವಾಚಕ ಪದಗಳನ್ನ ಪೊಲೀಸರು ಬೈದು ಈ ಅಣ್ಣನ ಕರ್ಕೊಂಡ್ಬಂದಿದ್ದು ಫೌಂಡೇಶನ್ಗೆ. ಅವ್ರು ಹಿಂದಿ ಮಾತಾಡ್ತಾರೆ. ಯಾವ ಜಾಗ? 4th ಪ್ಲೇಸ್ ಅಲ್ಲಿ ಸ್ವಾಮಿ ವಿವೇಕಾನಂದ ಯಲಹಂಕದ ಅಟ್ಟೂರಿನಲ್ಲಿ ಫೋರ್ತ್ ಫೇಸ್ ಅಲ್ಲಿ ಯಾದಗಿರಿಯಿಂದ ಬಟ್ಟೆಪಾಡಿಗಾಗಿ ಕರ್ನಾಟಕದ ಬೆಂಗಳೂರಿನಲ್ಲಿ ಜಿಪ್ಟೋದಲ್ಲಿ ಕೆಲಸ ಮಾಡ್ತಾನೆ ಹುಡುಗ. 4 ಗಂಟೆ ರಾತ್ರಿಗೆ ಸರ್ವಿಸ್ ಮಾಡ್ಲಿಕ್ಕೆ ಹೋದಾಗ ಈ ಹಿಂದಿ ವಾಲಗಳು, ಉತ್ತರ ಭಾರತದ ಹಿಂದಿ ವಾಲಗಳು
ಈ ಹುಡುಗನಿಗೆ ಅವಾಚ್ಯ ಶಬ್ದಗಳಿಂದ ಹಿಂದಿಯಲ್ಲಿ ಬೈದು ಇವನಿಗೆ ಹಲ್ಲೆ ಮಾಡಿ ಇವನ ಮೇಲೆ ದಾಳಿ ಮಾಡಿರುವಂಥದ್ದು. ತಕ್ಷಣ ನಮ್ಮ ಯುವ ಘಟಕದ ರಕ್ಷಿತ್ ಹೋದವಾಗ ಪೊಲೀಸವರು ರಕ್ಷಿತ್ ಮತ್ತೆ ಇವ್ರ ಮೇಲೆ ಹಲ್ಲೆ ಮಾಡಿ ಹಿಂದಿಯವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಜಯಂತ್ ಮತ್ತೆ ಅವರೆಲ್ಲ ತಂಡ ಇಲ್ಲಿ ಬಂದು ನಾವು ಶಿವರಾಜ್ ಗೌಡರೆಲ್ಲ ಬಂದಾದ್ಮೇಲೆ ಆ ಹಿಂದಿಯವ್ರನ್ನ ಅರೆಸ್ಟ್ ಮಾಡಿಸುವಂಥ ಕೆಲಸ ಆಗಿದೆ.